AI ಬರ್ತಾ ಇದೆ, ನಮ್ ಜಾಬ್ ಕಿತ್ಕೊಳ್ಳುತ್ತೆ, ನಾವ್ ಇಷ್ಟೆಲ್ಲ ಕಲಿಯೋದು ವೇಸ್ಟ್ ಅಲ್ವಾ? ಒಂದ್ಸಲ ಹೇಳಿದ್ರೆ ಸಾಕು, ಇಡೀ ವೆಬ್ಸೈಟ್ ನೇ ಬಿಲ್ಡ್ ಮಾಡ್ಬಿಡುತ್ತೆ. ನಾವೆಲ್ಲ ಯಾಕೆ ಬೇಕು? ಫ್ರೆಂಡ್ಸ್ ಎಲ್ಲಾರು ಇನ್ಮೇಲೆ ವೆಬ್ ಡೆವಲಪರ್ಸ್ಗೆ ಡಿಮ್ಯಾಂಡ್ ಇಲ್ಲ ಅಂದ್ರು, ನಿಜಾನಾ? ಈ ರೀತಿಯ ಡೌಟ್ಸ್ ನ ತುಂಬಾ ಜನ ನಂಗೆ ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಅಲ್ಲಿ ಕೇಳ್ತಾನೆ ಇದ್ದೀರಾ. ಅಂಡ್ ಈ ವಿಡಿಯೋದಲ್ಲಿ ನಿಮ್ಮೆಲ್ಲಾ ಡೌಟ್ಸ್ ನ ಕ್ಲಿಯರ್ ಮಾಡ್ತಿರ್ತೀನಿ. ವೆಲ್ಕಮ್ ಬ್ಯಾಕ್ ಗೈಸ್, ನೀವು ನೋಡ್ತಿದ್ದೀರಾ ಇಂಜಿನಿಯರಿಂಗ್ ಕನ್ನಡ ಅಂಡ್ ನಾನ್ ನಿಮ್ಮ ಚಂದನ್. ನಿಮ್ಮಲ್ಲಿ ಎಷ್ಟೊಂದು ಜನ AI ಬೇಸ್ಡ್ ಕೋಡಿಂಗ್ ಟೂಲ್ಸ್ ನ ಯೂಸ್ ಮಾಡಿರ್ತೀರಾ. ಲವೆಬಲ್ ಇರ್ಬೋದು ಅಥವಾ ಬೋಲ್ಟ್ ಇರ್ಬೋದು. ಇದ್ರಲ್ಲೆಲ್ಲ ಏನಾಗುತ್ತೆ, ನೀವು ಹೋಗಿ ಅಲ್ಲಿ ಪ್ರಾಂಪ್ಟ್ ಕೊಡ್ತೀರಾ. ಪ್ರಾಂಪ್ಟ್ ಏನು, ನಂಗೆ ಈ ತರ ವೆಬ್ಸೈಟ್ ಬೇಕು ಅಂದ ತಕ್ಷಣ ಅದು ವೆಬ್ಸೈಟ್ ನ ಜನರೇಟ್ ಮಾಡ್ಕೊಟ್ಬಿಡುತ್ತೆ. ಎಸ್, ಐ ಅಗ್ರಿ. ಏನು ಒಂದೇ ಸಿಂಪಲ್ ಒಂದು ಪ್ರಾಂಪ್ಟ್ ಅಲ್ಲಿ ವೆಬ್ಸೈಟ್ ನೇ ಜನರೇಟ್ ಮಾಡ್ಬಿಡುತ್ತೆ. ಬಟ್ ಆದ್ರೆ ನೀವು ಅದನ್ನ ಚೇಂಜ್ ಮಾಡಕ್ ಹೋಗಿ, ಲೈಕ್ ಬೇರೆ ಬೇರೆ ಫೀಚರ್ಸ್ ಆಡ್ ಮಾಡಿ, ಬಗ್ ಫಿಕ್ಸಸ್ ಮಾಡಿ, ಹಿಂಗ್ ಮಾಡ್ತಾ 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 ಒಂದು ಸ್ಟೇಜ್ ಅಲ್ಲಿ ಲೈಕ್ ಅದು ಲೂಪ್ ಅಲ್ಲಿ ಸಿಗಾಕೊಳ್ಳುತ್ತೆ. ಏನೋ ಫಿಕ್ಸ್ ಮಾಡಿದ್ರೆ ಏನೋ ಬ್ರೇಕ್ ಆಗುತ್ತೆ, ಈ ತರ ಆಗ್ತಾ ಹೋಗುತ್ತಲ್ವಾ. ವೈ ಇಸ್ ದಿಸ್ ಹ್ಯಾಪನಿಂಗ್? ಒಂದು LLM ಇದ್ರೆ ಅದಕ್ಕೆ ಒಂದು ಸ್ವಲ್ಪ ಕಂಟೆಕ್ಸ್ಟ್ ವಿಂಡೋ ಅಂತ ಇರುತ್ತೆ. ಇಷ್ಟೇ ನೀವು ಇನ್ಪುಟ್ ಆಗಿ ಕೊಡೋಕ್ಕಾಗೋದು, ಆ ಥರ ಎಲ್ಲ. ಇವರು ಆ ಪ್ಲಾಟ್ಫಾರ್ಮ್ಸ್ ಏನಿದ್ದಾರೆ ಅವರು ಇಂಜಿನಿಯರ್ ಮಾಡಿರ್ತಾರೆ ಕಂಟೆಕ್ಸ್ಟ್ ನ ಹಿಂಗ್ ಕೊಡಬೇಕು ಅಂತ ಎಲ್ಲ. ಬಟ್ ಏನೇ ಆದ್ರೂ ಲೈನ್ಸ್ ಆಫ್ ಕೋಡ್ ಜಾಸ್ತಿ ಆದಂಗೆ ನೀವು ಏನಾದ್ರು ಒಂದು ಪಾಯಿಂಟ್ ಫಿಕ್ಸಸ್ ಮಾಡೋದು, ಈ ತರ ಫಿಕ್ಸಸ್ ಮಾಡುವಾಗ ನೀವು ಜಸ್ಟ್ ಇಂಗ್ಲಿಷ್ನೇ ಟೈಪ್ ಮಾಡ್ತೀನಿ ಅನ್ನೋದಾದ್ರೆ ತುಂಬಾ ಕಷ್ಟ ಆಗುತ್ತೆ. ನಿಮಗೆ ಕೋಡಿಂಗ್ ಗೊತ್ತಿರಬೇಕು, ನೀವು ಅದನ್ನ ಅಪ್ಡೇಟ್ ಮಾಡೋಷ್ಟು ಗೊತ್ತಿರಬೇಕು. ಆಗ ನೀವೇನಾದ್ರೂ ಲವೆಬಲ್ ಯೂಸ್ ಮಾಡಿದ್ರೆ ದಟ್ ಇಸ್ ವೆಲ್ ಅಂಡ್ ಗುಡ್. ಬಟ್ ನಿಮ್ಗೆ ಏನು ಗೊತ್ತಿಲ್ಲ, ನಾನು ಇಂಗ್ಲೀಷಲ್ಲೇ ಕೋಡ್ ಮಾಡ್ಬಿಡ್ತೀನಿ, ನಾನು ಸಾಫ್ಟ್ವೇರ್ ಇಂಜಿನಿಯರ್ಸ್ ರಿಪ್ಲೇಸ್ ಮಾಡ್ತೀನಿ, ದಿಸ್ ಅಂಡ್ ಆಲ್, ಇದೆಲ್ಲ ಆಗಲ್ಲ ಅಲ್ವಾ. ನಿಯರ್ ಫ್ಯೂಚರ್ ಅಲ್ಲಂತೂ ಆಗೋದೇ ಇಲ್ಲ. ಯಾಕೆ? ಒಂದು ಮೇಂಟೆನೆನ್ಸ್, ಅಪ್ಡೇಟ್ಸ್, ಈ ಫೀಚರ್ಸ್ ಎಲ್ಲ ಆಡ್ ಮಾಡೋದು ಕಷ್ಟ. ಇನ್ನೊಂದೇನು, ನೀವು ಇವಾಗ ನೋಡಿದ್ರು ಬ್ಯಾಕ್ ಎಂಡ್ಗೆ ಸುಪಾ ಬೇಸು, ಈ ತರ ಬ್ಯಾಕ್ ಎಂಡ್ ಆಸ್ ಎ ಸರ್ವಿಸ್ ಇಂಟಿಗ್ರೇಷನ್ಸ್ ಇದೆ ಹೊರತು ಬ್ಯಾಕ್ ಎಂಡ್ನೇ ಅದು ಜನರೇಟ್ ಮಾಡ್ತಿಲ್ಲ. ಸೊ ಬ್ಯಾಕ್ ಎಂಡ್ ಬಂದಾಗ ನಿಮ್ಗೆ ಆಥೆಂಟಿಕೇಶನ್, ಬ್ಯಾಕ್, ರೇಟ್ ಲಿಮಿಟಿಂಗ್, ಈ ತರ ಏನೇನೋ ಬರುತ್ತೆ. ಕ್ಯಾಶಿಂಗ್ ಇರ್ಬೋದು, ಅದು ಮಾಡ್ಬೋದೇನೋ, ಅದಕ್ಕೆ ಪ್ರೀ ಡಿಫೈನ್ ಮಾಡಿ ಏನೋ ಮಾಡಿಸ್ಬೋದೇನೋ. ಬಟ್ ಏನೇ ಮಾಡಿಸಿದ್ರು ಜಸ್ಟ್ ಕೋಡ್ ಬರೆದ್ಬಿಟ್ರೆ ಆಗಲ್ಲ, ತುಂಬಾ ಏನೇನೋ ಇದೆ, ಸರಿನಾ? ಅದನ್ನ ಮಾತಾಡೋಣ. ಬಟ್ ಇಲ್ಲಿ ಏನ್ ನೀವು ಅಬ್ಸರ್ವ್ ಮಾಡಬೇಕು ಅಂದ್ರೆ, ಮೊದಲು ಸ್ಪೆಷಲಿಸ್ಟ್ಗಳಿಗೆ, ಅಂದ್ರೆ ನಾನು ಫ್ರಂಟ್ ಎಂಡ್ ಇಂಜಿನಿಯರ್ ಆಗಿ ಹೈರ್ ಆಗ್ತೀನಿ, ನಾನು ಬ್ಯಾಕ್ ಎಂಡ್ ಇಂಜಿನಿಯರ್ ಆಗಿ ಹೈರ್ ಆಗ್ತೀನಿ, ಈ ತರ ಮಾಡಿದ್ರೆ ನಿಮ್ಗೆ ಜಾಬ್ ಸಿಗೋ ಚಾನ್ಸಸ್ ಜಾಸ್ತಿ ಇತ್ತು. ಎಲ್ಲರಿಗೂ ಇತ್ತು, ಬಟ್ ಇವ್ರಿಗೂ ಜಾಸ್ತಿ ಇತ್ತು. ಬಟ್ ಸ್ಟಿಲ್ ಈ ಟೈಮಲ್ಲಿ ನೀವು ಹಂಗೆ ಅನ್ಕೊಂಡು ನಾನು ಅದೇ ಬರೀ ಫ್ರಂಟ್ ಎಂಡ್ ಮಾಡ್ತೀನಿ ಅಂದ್ರೆ ಕಷ್ಟ ಆಗುತ್ತೆ. ಯು ನೀಡ್ ಟು ಲರ್ನ್ ಫುಲ್ ಸ್ಟ್ಯಾಕ್ ಅಂದ್ರೆ ನಾನು ಫ್ರಂಟ್ ಎಂಡ್ ಮಾಡ್ತೀನಿ, ಬ್ಯಾಕ್ ಎಂಡ್ ಮಾಡ್ತೀನಿ, ಬೇರೆ ಡೊಮೇನ್ಸ್ ಗೊತ್ತು, ಎಲ್ಲ ಸರ್ಫೇಸ್ ಅಲ್ಲಿ ಗೊತ್ತಿದ್ರು ಪರವಾಗಿಲ್ಲ, ಬಟ್ ನಾನು AI ಟೂಲ್ ಮಾಡ್ಕೊಂಡು ನಾನು 10x ಇಂಜಿನಿಯರ್ ಆಗ್ತೀನಿ. ಈ ತರ ಇದ್ರೆ ನಿಮಗೆ ಡಿಮ್ಯಾಂಡ್ ಇದ್ದೇ ಇರುತ್ತೆ. ನಿಮ್ಗೆ ಏನಾದ್ರೂ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ನ ಕಲಿಯೋಕೆ ಇಂಟ್ರೆಸ್ಟ್ ಇದ್ರೆ ನಿಮ್ಗೋಸ್ಕರ ಒಂದು ಒಳ್ಳೆ ಪ್ರೋಗ್ರಾಮ್ ನ ತಂದಿದ್ದೀನಿ. ಇದು ಪೇಡ್ ಪ್ರೋಗ್ರಾಮೇ, ಬಟ್ ವಿತ್ 100% ಪ್ಲೇಸ್ಮೆಂಟ್ ಗ್ಯಾರಂಟಿ. ಅಂದ್ರೆ ನೀವೇನಾದ್ರೂ ಈ ಪ್ರೋಗ್ರಾಮ್ಗೆ ಎನ್ರೋಲ್ ಆದ್ಮೇಲೆ ಅವ್ರ ಕೋರ್ಸಸ್ ಎಲ್ಲ ಕಂಪ್ಲೀಟ್ ಮಾಡಿ, ಅವ್ರು ಕೊಡೋ ಟೆಸ್ಟ್ ನ ಕ್ಲಿಯರ್ ಮಾಡಿನೂ ನೀವೇನಾದ್ರೂ ಪ್ಲೇಸ್ ಆಗ್ಲಿಲ್ಲ ಅಂದ್ರೆ 100% ಕೋರ್ಸ್ ಫೀಸ್ ನ ರೀಫಂಡ್ ಮಾಡ್ತಾರೆ. ಪ್ರೋಗ್ರಾಮ್ ಮುಗಿದ್ಮೇಲೆ ನೀವು ನನ್ನ ಆವರೇಜ್ 5 to 10 LPA ಜಾಬ್ಸ್ ನ ಕ್ರ್ಯಾಕ್ ಮಾಡಬಹುದು. ನಾನ್ ಮಾತಾಡ್ತಿರೋದು ಇಂಟರ್ನ್ಶಾಲಾ ಅವರು ಲಾಂಚ್ ಮಾಡಿರುವಂತ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ವಿತ್ AI ಪ್ರೋಗ್ರಾಮ್ ಬಗ್ಗೆ. ಇದರಲ್ಲಿ 7 ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್, 9 ಕೋರ್ಸಸ್ ಇಂದ ಟೋಟಲ್ 500+ hours ಆಫ್ ಲರ್ನಿಂಗ್ ಮೆಟೀರಿಯಲ್ ಇದೆ. HTML, CSS, ಜಾವಾ ಸ್ಕ್ರಿಪ್ಟ್ ಮತ್ತೆ DSA ಜೊತೆಗೆ ಮರ್ನ್ ಸ್ಟ್ಯಾಕ್ ಕೂಡ ಕಲಿತಿರ್ತೀರಾ. ಇದ್ರ ಜೊತೆಗೆ AI ಟೂಲ್ಸ್ ನ ಯೂಸ್ ಮಾಡ್ಕೊಂಡು 10x ಇಂಜಿನಿಯರ್ ಆಗೋದು ಹೇಗೆ ಅಂತಾನೂ ಸಹ ಹೇಳ್ಕೊಡ್ತಾ ಇರ್ತಾರೆ. ಪ್ರೋಗ್ರಾಮ್ ಕಂಪ್ಲೀಟ್ ಆದ್ಮೇಲೆ ಇಂಟರ್ನ್ಶಾಲಾ ಜೊತೆಗೆ ಗವರ್ಮೆಂಟ್ ಇಂದ ಕೂಡ ಸರ್ಟಿಫಿಕೇಟ್ ಸಿಗುತ್ತೆ. ನೋಡಿ, ಒಳ್ಳೆ ಪ್ರೋಗ್ರಾಮ್, ಪ್ಲೇಸ್ಮೆಂಟ್ ಗ್ಯಾರಂಟಿ ಕೂಡ ಕೊಡ್ತಾ ಇದ್ದಾರೆ. ನಾನು ಹೇಳ್ತಿದ್ದೀನಿ ಅಂತ ಅಷ್ಟೇ ಅಲ್ಲ, ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ ವೆಬ್ಸೈಟ್ ನ, ರಿವ್ಯೂಸ್ ನೋಡಿ. ಫಾರ್ ಎಕ್ಸಾಂಪಲ್ ರಾಹುಲ್ ಅವರು 2 years ಕೆರಿಯರ್ ಗ್ಯಾಪ್ ಇಟ್ಕೊಂಡು ಪ್ಲೇಸ್ ಆಗಿದ್ದಾರೆ. ಇಂಟ್ರೆಸ್ಟ್ ಇದ್ರೆ ರಿಜಿಸ್ಟರ್ ಆಗಿ ಅಂತ ಹೇಳ್ತಾ ಇವಾಗ ವಿಡಿಯೋಗೆ ಬರೋದಾದ್ರೆ, ನಾವು AI ಮೇಂಟೆನೆನ್ಸ್ ಟಾಸ್ಕ್ಸ್ ಮಾಡೋದ್ರಲ್ಲಿ ಈಗ ಸ್ವಲ್ಪ ಕಷ್ಟ ಇದೆ ಅಂತ ನಾವು ಮಾತಾಡ್ತಿದ್ವು. ನೀವ್ ಹೇಳ್ಬೋದು, ಒಂದು 10 ವರ್ಷ ಆದ್ಮೇಲೆ, 10 ಬಿಡಿ ಆಯ್ತು, 5 ವರ್ಷ ಆದ್ಮೇಲೆ ಅದನ್ನು ಮಾಡ್ಬೋದಲ್ಲ, ಬ್ಯಾಕ್ ಎಂಡ್ ಬಿಲ್ಡ್ ಮಾಡ್ಬೋದಲ್ಲ ಅಂತ ಎಲ್ಲ. ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂದ್ರೆ ಜಸ್ಟ್ ಕೋಡ್ ಬರೆದ್ಬಿಡೋದು ಅಷ್ಟೇ ಅಲ್ಲ. ಕೋಡ್ ಹಿಂದೆ ಏನ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಅದನ್ನ ಎಲ್ಲಿ ಡಿಪ್ಲಾಯ್ ಮಾಡ್ತಿದೀವಿ, ಹೇಗೆ ಡಿಪ್ಲಾಯ್ ಮಾಡ್ತಿದೀವಿ, ಪೈಪ್ಲೈನ್ಸ್ ಅಂದ್ರೆ ಏನು, ಅದನ್ನ ಹೇಗೆ ಆಕ್ಚುಲಿ ಬಿಲ್ಡ್ ಮಾಡಿದ್ರು ಅದನ್ನ ಮೇಂಟೈನ್ ಮಾಡೋದು ಹೇಗೆ, ಮಾನಿಟರ್ ಮಾಡೋದು ಹೇಗೆ, ಇದ್ರಲ್ಲಿ ಎಲ್ಲ ರೈಟ್. AI ನಿಮ್ಗೆ ಕೋ ಪೈಲಟ್ ಆಗಿ ಹೆಲ್ಪ್ ಮಾಡ್ಬೋದು, ನಿಮ್ ಜೊತೆ ಕುತ್ಕೊಂಡು ಹೆಲ್ಪ್ ಮಾಡ್ಬೋದು. ಬಟ್ ನಾನು AI ಗೆ ಬಿಟ್ಬಿಡ್ತೀನಿ, ಅದನ್ನೇ ಎಲ್ಲಾನು ಮಾಡಕ್ಕೆ, ಅದೇ ಎಲ್ಲ ಸ್ಕೇಲ್ ಮಾಡುತ್ತೆ, ಮಿಲಿಯನ್ಸ್ ಆಫ್ ಯೂಸರ್ಸ್ ಇದ್ರು ಅದೇ ನೋಡ್ಕೊಳ್ಳುತ್ತೆ ಅನ್ನೋದಾದ್ರೆ that is really difficult. I don't think it will happen in the near future. Like, I mean 5-10 years ಅದ ಅಷ್ಟೊಂದೆಲ್ಲ ಆಗಲ್ಲ. ಆಯ್ತಾ? ಅಷ್ಟಾದ್ರೂ ಆಯ್ತು ಅಂತಾನು ಅನ್ಕೊಳ್ಳಿ, ಅದೇ ಎಲ್ಲಾನು ಮಾಡಕ್ಕೂ ಆಯ್ತು ಅಂದ್ರೂ ನೀವೇನಾದ್ರೂ ಕರೆಕ್ಟಾಗಿ ಸ್ಕಿಲ್ ಇದ್ರೆ ಅಟ್ಲೀಸ್ಟ್ ಅದನ್ನ ನೋಡ್ಕೊಳಕಾದ್ರೂ ಬೇಕು ತಾನೆ. ನೀವ್ ಇವಾಗ ಕೇಳ್ಬೋದು, ಬ್ರೋ ನೀವೇನ್ ಹಿಂಗೆ ಹೇಳ್ತಾ ಇದ್ದೀರಾ, ಎಷ್ಟೊಂದು ಇನ್ಫ್ಲೂಯೆನ್ಷಿಯಲ್ ಪೀಪಲ್, CEOಗಳೆಲ್ಲ ರಿಪ್ಲೇಸ್ ಮಾಡುತ್ತೆ ಸಾಫ್ಟ್ವೇರ್ ಡೆವಲಪರ್ಸ್ ನ ಅಂತ ಹೇಳ್ತಾ ಇದ್ದಾರೆ ಅಂತ. ಫಾರ್ ಎಕ್ಸಾಂಪಲ್, ಒಂದು ಸ್ಕಿನ್ ಕೇರ್ ಕಂಪ್ನಿನ ತಗೊಳ್ಳಿ, ಯಾವ್ದಾದ್ರು ಇರ್ಬೋದು, ನಾನು ನೇಮ್ ಮೆನ್ಷನ್ ಮಾಡಲ್ಲ. ನೀವು ಅದನ್ನ ಹಚ್ಕೊಂಡ ತಕ್ಷಣ ನೀವು ಫೇರ್ ಆಗ್ಬಿಡ್ತೀರಂತೆ, ವೈಟ್ ಆಗ್ಬಿಡ್ತೀರಂತೆ, ಅಂಡ್ ನೀವು ಹಚ್ಕೊಂಡ ತಕ್ಷಣ ನಿಮ್ ಆಕ್ನೆ ಎಲ್ಲ ಹೋಗ್ಬಿಡುತ್ತಂತೆ. ಈ ತರ ಎಲ್ಲಾ ಕಂಪ್ನೀಸ್ ಹೇಳುತ್ತಲ್ವಾ. ಹಂಗೆ ಹೇಳಿರೋದು ಎಲ್ಲಾನು ಟ್ರೈ ಮಾಡಿರೋರು ಎಷ್ಟೊಂದ್ ಜನ ಇರ್ತಾರೆ, ಆದ್ರೂ ಅವ್ರಿಗೆ ಏನೋ ಅದರಿಂದ ವರ್ಕೌಟ್ ಆಗಿರಲ್ಲ.
ಬಟ್ ಇಲ್ಲಿ ಅವ್ರು ಯಾಕೆ ಹೇಳ್ತಿದ್ದಾರೆ ಹಂಗೆ? ಅದ್ರ ಫೌಂಡರ್ಸೇ ಹೇಳೋದು, ಆ ಕಂಪನಿಗಳೇ ಹೇಳೋದು. ಯಾಕೆ ಹೇಳ್ತಾರೆ ಅವರು? ನೀವು ಆ ಪ್ರಾಡಕ್ಟ್ನ ತಗೋಬೇಕು, ತಗೊಂಡ್ರೆ ಅವ್ರು ದುಡ್ಡು ಮಾಡೋದು. ರೈಟ್, ಸೇಮ್ ಅನಾಲಜಿ ಒಂದು ಎ ಐ ಕಂಪನಿ ಕೂಡ. ಎ ಐ ಕಂಪನಿ ನಿಮ್ಮ ಮೋಸ್ಟ್ ಸಿಇಒಸ್ ಇರ್ಬೋದು, ಫೌಂಡರ್ಸ್ ಇರ್ಬೋದು, ಅವ್ರು ಯಾಕೆ ನಿಮಗೆ ಎ ಐ ನಿಮ್ಮನ್ನ ರಿಪ್ಲೇಸ್ ಮಾಡುತ್ತೆ ಅಂತ ಹೇಳ್ತಾರೆ ಅಂದರೆ, ನೀವು ಅವ್ರ ಪ್ರಾಡಕ್ಟ್ನ ಯೂಸ್ ಮಾಡಲಿ ಅಂತ. ನೀವು ಅವರ ಪ್ರಾಡಕ್ಟ್ನ ಯೂಸ್ ಮಾಡಿದ್ರಷ್ಟೇ ಅವರು ದುಡ್ಡು ಮಾಡೋದು. ಆ್ಯಂಡ್ ನೀವು ಅವ್ರ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಮಾಡ್ತಾ ಯಾವ ರೇಂಜಿಗೆ ಬಂದ್ಬಿಟ್ಟಿದೆ ಇವಾಗ ಅಂದರೆ, ಎಷ್ಟೊಂದು ಜನ ಯೋಚನೆ ಮಾಡಲ್ಲ. ಏನೇ ಚಾಟ್ ಜಿ ಪಿ ಟಿ ಅವ್ರಿಗೆ ಬ್ರೇಕಪ್ ಆಯ್ತಾ, ಚಾಟ್ ಜಿ ಪಿ ಟಿಗೆ ಹೋಗ್ಬಿಟ್ಟು ಐ ಬ್ರೋಕ್ ಅಪ್ ವಿತ್ ಹರ್, ಹೌ ಟು ಗೆಟ್ ಬ್ಯಾಕ್ ವಿತ್ ಹರ್, ಈ ಥರ ಕೇಳ್ತಾರೆ. ಸೊ ದಟ್ ಈಸ್ ವೇರ್ ದ ವರ್ಲ್ಡ್ ಇಸ್ ಮೂವಿಂಗ್. ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದಿನ ನಿಮಗೆ ಚಾಟ್ ಜಿ ಪಿ ಟಿ ಏನೂ ಇಲ್ಲ ಅಂತ. ಎಷ್ಟೊಂದು ಇಂಜಿನಿಯರ್ಸು ಲೈಕ್ ಕೈ ನಡುಗುತ್ತೆ, ಆಯ್ತಾ, ಕೋಡ್ ಮಾಡೋಕ್ಕೆ ಆಗಲ್ಲ ಅವ್ರಿಗೆ ವಿತೌಟ್ ಎ ಐ. ಆ ಥರ ಆಲ್ರೆಡಿ ಬಂದಿದೆ. ಇನ್ನು ಹೋಗ್ತಾ ಹೋಗ್ತಾನೂ ಹಂಗೆ ಆಗ್ತಾ ಹೋಗುತ್ತೆ. ಅದನ್ನ ತಪ್ಪು ಅಂತ ಇಲ್ಲ. ಇಂಟರ್ನೆಟ್ ಇಲ್ಲ ಅಂದರೆ ನೀವೇನು ಮಾಡೋಕ್ಕಾಗಲ್ಲ, ಅದೇ ಥರ ಎ ಐ ಇಲ್ಲ ಅಂದರೆ ಮುಂದೆ ಏನು ಮಾಡೋಕ್ಕಾಗಲ್ಲ ಥರ ಆಗುತ್ತೆ. ದಟ್ ಈಸ್ ಓಕೆ. ಬಟ್ ಸ್ಟಿಲ್ ಇವ್ರು ಹಿಂಗೆ ಹೇಳ್ತಾರೆ ಅಂತ ಅಂದ್ಕೊಂಡು ನೀವೇನಾದರೂ ನಾನು ಕಲಿಯೋದು ಬೇಡ ಅಂತ ಅಂದ್ಕೊಂಡ್ರೆ ನೀವು ಇದೇ ಪ್ರಾಡಕ್ಟ್ಸ್ ಮೇಲೆ ರಿಲೈ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಆಯ್ತಾ. ಯೋಚನೆ ಮಾಡಿ, ನಿಮ್ಮ ಫ್ರೆಂಡ್ಸ್ ಏನೋ ಹೇಳ್ತಾರೆ ಎ ಐ ನಿಮ್ಮನ್ನ ರಿಪ್ಲೇಸ್ ಮಾಡ್ಬಿಡುತ್ತೆ, ನಾವು ಯಾಕೆ ಓದಬೇಕು ಅಂತ. ಆ್ಯಂಡ್ ಈ ಥರ ಎಲ್ಲ ನಾನು ಕೇಳ್ತಾ ಇದ್ದೀನಿ ತುಂಬ ಜನ ಹೇಳೋದನ್ನ. ಇದು ಏನಕ್ಕೆ ಮೋಸ್ಟ್ಲಿ ಆಗುತ್ತೆ ಗೊತ್ತಾ? ಅವ್ರಿಗೆ ಭಯ ಆಗಿರುತ್ತೆ ಎ ಐ ಇಂದ. ಅವ್ರಿಗೆ ಕಲಿಯಕ್ಕೆ ಆಗ್ತಿರಲ್ಲ, ಅವ್ರು ಏನೇ ಟ್ರೈ ಮಾಡಿದ್ರು ಅವ್ರು ಡಿಸ್ಟ್ರಾಕ್ಟ್ ಆಗ್ತಿರ್ತಾರೆ. ಬಟ್ ನೀವು ಮಾಡ್ತಿರ್ತೀರಾ, ನಿಮ್ಮನ್ನ ನೋಡ್ಕೊಂಡು ಅವ್ರು ತಡ್ಕೊಳಕ್ಕಾಗಲ್ಲ. ಸೀರಿಯಸ್ ಆಗಿ, ಲೈಕ್ ಹಾನೆಸ್ಟ್ ಆಗಿ ಹೇಳ್ತಿದ್ದೀನಿ. ಅವಾಗ ಏನು ಮಾಡ್ತಾರೆ ಅವರು? ನಿಮ್ಗೂ ಡಿಮೋಟಿವೇಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಬಟ್ ದಟ್ ಈಸ್ ವೇರ್ ಯು ಶುಡ್ ನಾಟ್ ಗೆಟ್ ಡಿಮೋಟಿವೇಟೆಡ್. ನೀವು ಡಿಮೋಟಿವೇಟ್ ಆಗಬಾರ್ದು. ಯಾಕೆ? ರೈಟ್ ಸ್ಕಿಲ್ ಇರೋರಿಗೆ ಆ ಕಾನ್ಫಿಡೆನ್ಸ್ ಬಂದ್ಬಿಡ್ತೀವಿ. ನನಗೆ ಕಾನ್ಫಿಡೆನ್ಸ್ ಇದೆ, ನಾನು ಎಷ್ಟೇ ಎ ಐ ಬಂದರೂ ನಾನು ಇದ್ದೇ ಇರ್ತೀನಿ, ನಾನು ಯಾರು ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಸೊ ಈ ಥರ ನೀವು ಆಗಬೇಕು ಅಂದರೆ ನೀವು ವೆರಿ ಸಿಂಪಲ್, ಅಪ್ ಸ್ಕಿಲ್ ಆಗಕ್ಕೆ ಸ್ಟಾರ್ಟ್ ಮಾಡಿ. ಎವ್ರಿ ಸಿಂಗಲ್ ಡೇ ಏನೇನು ಟೆಕ್ನಾಲಜೀಸ್ ಬರ್ತಿದೆ ಅಪ್ ಸ್ಕಿಲ್ ಆಗಿ ಕಲಿತಾ ಇರಿ. ಆದಷ್ಟು ಕಲೀರಿ, ಆಯ್ತಾ. ನೀವು ಎಷ್ಟು ಕಲಿತೀರಾ ಅಷ್ಟು ರಿಪ್ಲೇಸ್ ಆಗೋ ಚಾನ್ಸಸ್ನ ಕಡಿಮೆ ಮಾಡ್ಕೋತೀರಾ ಅಂತ. ನೀವು 2020 ಥರ ನಾನು ಆವ್ರೇಜ್ ಇಂಜಿನಿಯರ್ ಆಗೇ ಇರ್ತೀನಿ ಆದ್ರೂ ನನಗೆ ಜಾಬ್ ಸಿಕ್ಬಿಡುತ್ತೆ ಅನ್ನೋದಾದ್ರೆ ಅದೆಲ್ಲ ನಿಮ್ಮ ಕನಸೇ, ಆಯ್ತಾ. ಮುಂದೆ ಅಂತೂ ನೀವು ಆ ಥರ ಎಲ್ಲ ಈಸಿಯಾಗಿ ಜಾಬ್ ತಗೊಳಕ್ ಆಗೋದೇ ಇಲ್ಲ. ಈಗ ನಾನೇನೆ ಒಬ್ಬ ಇಂಟರ್ನ್ ಅಂದ್ರೆ ಇಂಟರ್ನ್ಕಿಂತ ಸ್ವಲ್ಪ ಫ್ರೆಶರ್, ಅವ್ನು ಜೂನಿಯರ್ ಇಂಜಿನಿಯರ್ ಅನ್ಕೊಳ್ಳಿ, ಏನೋ ಸ್ವಲ್ಪ ಕೆಲಸ ಇದೆ, ಅವನಿಗೆ ಕೊಡೋ ಬದಲು ಎ ಐಗೆ ಒಂದ್ಸಲ ಹೇಳಿದ್ರೆ ಅದು ಮಾಡ್ಕೊಡುತ್ತೆ. ನಾನು ಯಾಕೆ ಅವನಿಗೆ ಕೊಡ್ಲಿ, ಅವನೇನಕ್ಕೆ ಇಟ್ಕೊಳ್ಳಿ ಫಸ್ಟ್ ಆಫ್ ಆಲ್. ಈ ಥರ ಎಲ್ಲ ಇದೆ ಅಲ್ವಾ. ಅದಕ್ಕೋಸ್ಕರ ಸ್ವಲ್ಪ ಸ್ಕಿಲ್ಡ್ ಆಗಿರಿ, ಜಾಸ್ತಿ ಎಫರ್ಟ್ಸ್ ಹಾಕಿ. ಆ ಎಫರ್ಟ್ಸ್ ನಿಮಗೆ ನಿಜವಾಗ್ಲೂ ಹೆಲ್ಪ್ ಮಾಡುತ್ತೆ. ಯಾವುದೇ ರೀತಿ ನೀವು ಟೈಮ್ನ ವೇಸ್ಟ್ ಮಾಡ್ತಿಲ್ಲ, ಯಾವುದೇ ರೀತಿ ನಿಮ್ಮನ್ನ ಕಂಪ್ಲೀಟಾಗಿ ರಿಪ್ಲೇಸ್ ಮಾಡಿಬಿಡಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕೀಪ್ ಪುಟಿಂಗ್ ಇನ್ ಎಫರ್ಟ್ಸ್. ದಟ್ ಈಸ್ ಒನ್. ನೆಕ್ಸ್ಟು, ಈ ಥರ ಎಫರ್ಟ್ಸ್ ಹಾಕಬೇಕಾದ್ರೆ ಸುಮ್ಮನೆ ಹಾರ್ಡ್ ವರ್ಕ್ ಮಾಡಬೇಡಿ. ನಾನು ಇದನ್ನು ಕಲಿತೀನಿ ಅಂತ ನೀವು ಸ್ವಲ್ಪ ನೋಟ್ಸ್ ಮಾಡೋದು, ಈ ಥರ ಎಲ್ಲ ಜಾಸ್ತಿ ಹಾರ್ಡ್ ವರ್ಕ್ ಮಾಡೋಕೆ ಹೋಗ್ಬೇಡಿ. ಚಾಟ್ ಜಿ ಪಿ ಟಿನೋ ಜೆಮಿನೋ ಯಾವ್ದಾದ್ರು ನಿಮ್ಮ ಎ ಟೂಲ್ ಏನಿದೆ ಅದನ್ನು ನೀವು ಕೋಪೈಲಟಾಗಿ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಟೀಚರ್ ಆಗಿ ಯೂಸ್ ಮಾಡ್ಕೊಳ್ಳಿ. ಅದಕ್ಕೆ ಕೇಳಿ, ನಾನು ಮಷಿನ್ ಲರ್ನಿಂಗ್ ಕಲಿಬೇಕು, ನನಗೆ 3 months ಇದೆ, ನನಗೆ ಒಂದು ಸ್ಟ್ರಕ್ಚರ್ಡ್ ರೋಡ್ ಮ್ಯಾಪ್ ಕೊಡು ಅಂತ. ಅದು ಕೊಡುತ್ತೆ. ನೆಕ್ಸ್ಟ್ ಒಂದೊಂದು ಸ್ಟೆಪ್ಪನ್ನು ನನಗೆ ಡೇ ಬೈ ಡೇ ಎಕ್ಸ್ಪ್ಲೈನ್ ಮಾಡು ಅಂತ ಕೇಳಿ, ಅದು ಡೇ ಬೈ ಡೇ ಏನೇನು ಮಾಡಬೇಕು ಅಂತ ಹೇಳುತ್ತೆ. ಆ ಡೇ ತಗೊಂಡು ಆ ಡೇ ಅಲ್ಲಿ ನೀವೇನು ಕಲಿಬೇಕಾಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮೆಷಿನ್ ಲರ್ನಿಂಗ್ ಅಲ್ಲಿ ಲೀನಿಯರ್ ರಿಗ್ರೆಷನ್ ಕಲಿತಿರ್ತೀರಾ ಅಂತ ಅನ್ಕೊಳ್ಳಿ. ಲೀನಿಯರ್ ರಿಗ್ರೆಷನ್ ಬಗ್ಗೆ ಕಲಿತ ಮೇಲೆ ಅದಕ್ಕೇನೆ ನಿಮ್ಮನ್ನ ಇಂಟರ್ವ್ಯೂ ಮಾಡಕ್ಕೆ ಹೇಳಿ, ಆನ್ಸರ್ ಹೇಳಿ. ಅದು ಆಕ್ಚುಲಿ ನಿಮಗೆ ನಾನು ಆನ್ಸರ್ ಕರೆಕ್ಟಾ ತಪ್ಪಾ ಅಂತ ಹೇಳುತ್ತೆ. ಏನೋ ಡೌಟ್ಸ್ ಇದ್ರೆ ಅದನ್ನೇ ಕೇಳಿ. ನಮಗೆಲ್ಲ ಇದು ಇರಲಿಲ್ಲ, ಟು ಬಿ ಆನೆಸ್ಟ್. ನಾವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲೆಲ್ಲ ನಾವು ಅದನ್ನ 1 by 1 ನಾವೇ ಫಿಗರ್ ಔಟ್ ಮಾಡ್ಕೊಂಡು ಸ್ಟ್ಯಾಕ್ ಓವರ್ಫ್ಲೋ ನೋಡಿ, ಬೇರೆ ಬೇರೆ ಆರ್ಟಿಕಲ್ಸ್ ಓದಿ, ವಿಡಿಯೋಸ್ ನೋಡಿ ಅವಾಗ ಕಲ್ತ್ಕೊಂಡಿದ್ದು. ಬಟ್ ನಿಮಗೆ ಒಂದು ಕಾಂಪಿಟೇಷನ್ ಜಾಸ್ತಿ ಇದೆ, ಐ ಅಗ್ರಿ. ಮೊದಲಕ್ಕಿಂತ ಇವಾಗ ಕಾಂಪಿಟೇಷನ್ ಜಾಸ್ತಿ ಇದೆ. ಆ ಕಾಂಪಿಟೇಷನ್ ಜೊತೆಗೆ ನಿಮಗಿರುವಂಥ ರಿಸೋರ್ಸಸ್ ಕೂಡ ಜಾಸ್ತಿ ಇದೆ. ನೀವು ಕಲಿಯೋಕ್ಕೆ ಬೇಗ ಕಲಿಬೋದು. ನಮ್ಮ ಥರ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಫ್ರಸ್ಟ್ರೇಟ್ ಆಗೆಲ್ಲ ಕಲಿಯೋದು ಬೇಕಾಗಿಲ್ಲ. ನಿಮಗೆ ಒಂದು ಪರ್ಸನಲ್ ಪಾರ್ಟ್ನರ್ ಇದೆ ಕಲಿಯೋಕ್ಕೆ, ಕಲ್ಸೋಕ್ಕೋಸ್ಕರ. ಸೊ ದಟ್ ಈಸ್ ದೇರ್. ಸೊ ಎ ಐನ ಯೂಸ್ ಮಾಡ್ಕೊಳ್ಳಿ. ಎ ಐನ ಯೂಸ್ ಮಾಡ್ಕೊಳ್ಳದೆ ನೀವೇನಾದರೂ ಹಾರ್ಡ್ ವರ್ಕ್ ಮಾಡ್ತೀನಿ, ದಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಆ್ಯಂಡ್ ಇನ್ನೊಂದು, ರೋಡ್ ಮ್ಯಾಪ್ಸ್ನ ಫಾಲೋ ಮಾಡಿ. ಎ ಐ ಕೊಡೋದು ರೋಡ್ ಮ್ಯಾಪ್ ಜೊತೆಗೆ ಸ್ವಲ್ಪ ವಿಡಿಯೋಸ್ ನೋಡ್ಬಿಟ್ಟು ಒಂದು ಆ್ಯಕ್ಚುಲ್ ಲೈಕ್ ರಿಯಲ್ ಕೋಡ್ ಮಾಡಿ, ಆ್ಯಕ್ಚುಲಿ ಅವರೇ ಇಂಜಿನಿಯರ್ ಆಗಿ ನಿಮಗೆ ಟ್ಯೂಟೋರಿಯಲ್ಸ್ ಟೀಚ್ ಮಾಡ್ತಿರ್ತಾರಲ್ಲ ಅಂಥವ್ರದ್ದು ರೋಡ್ ಮ್ಯಾಪ್ ನೋಡಿ. ನಿಮ್ಗೆ ಏನಾದರೂ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ರೋಡ್ ಮ್ಯಾಪ್ ಬೇಕು ಅಂದರೆ ಕಮೆಂಟ್ ಮಾಡಿ, ಅದ್ರ ವಿಡಿಯೋ ಸಹ ಮಾಡ್ತೀನಿ, ಆಯಿತಾ. ಆ್ಯಂಡ್ ನೆಕ್ಸ್ಟ್, ನೀವೇನಾದರೂ ಕಲಿಬೇಕಾದ್ರೆ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಅಂದರೆ ಏನು? ಈಗ ನಿಮ್ಮ ಕಾಲೇಜಲ್ಲಿ ಏನೊಂದು ಪ್ರಾಬ್ಲಮ್ ಇರುತ್ತೆ. ಏನು, ಈಗ ಲೈಟ್ ನೀವೆಲ್ಲ ಹೋದ್ಮೇಲೆ ಲೈಟ್ ಆಫ್ ಆಗ್ತಾ ಇರಲ್ಲ, ಆ ಲೈಟ್ನ ಆಫ್ ಮಾಡಿಸೋದು ಹೇಗೆ? ಈ ಥರ ರಿಯಲ್ ಆ ಪ್ರಾಬ್ಲಮ್ ಇದೆ ಅಲ್ಲಿ, ಅದಕ್ಕೆ ಸೊಲ್ಯೂಷನ್ನ ಬಿಲ್ಡ್ ಮಾಡಿದ್ರೆ ಯಾರೋ ಒಬ್ಬರು ಯೂಸ್ ಮಾಡ್ತಾರೆ ಅಂತ ಇದ್ರೆ ಅದನ್ನು ಬಿಲ್ಡ್ ಮಾಡಿ. ಆ್ಯಂಡ್ ಆದಷ್ಟು ಯೂಸ್ ಮಾಡುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನಾವೇನು ಮಾಡಿದ್ವು ಅಂದರೆ, ನಮ್ಮ ಕಾಲೇಜಲ್ಲಿ ಅಟೆಂಡೆನ್ಸ್ದು ನಮಗೆ ತೋರಿಸಲ್ಲ ಯಾವ್ಯಾವ ದಿನ ಅಟೆಂಡ್ ಮಾಡಿದ್ದೀರಾ ಅಂತ. ಸೊ ಅದಕ್ಕೆ ನಾವೇ ಒಂದು ಬಂಕ್ ವೆಲ್ ಅಂತ ಆ್ಯಪ್ ಮಾಡ್ಕೊಂಡು ನಾವೇ ಅದ್ರಲ್ಲಿ ಟ್ರ್ಯಾಕ್ ಮಾಡ್ತಿದ್ವು. ಸೊ ಈಸಿ ಅಲ್ವಾ? ಸೊ ಸಿಂಪಲ್ ಆ್ಯಪೇ ಅದು, ಬಟ್ ತುಂಬ ಜನ ಯೂಸ್ ಮಾಡ್ತಾರೆ. ಈಗಲೂ ಅರೌಂಡ್ 50K ಡೌನ್ಲೋಡ್ಸ್ ಇರ್ಬೋದು ಅದರಲ್ಲಿ. ಈ ಥರ ಇದೆ. ಸೊ ದಟ್ ಇಸ್ ವೈ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡಿ. ದಟ್ ಈಸ್ ಒನ್. ಇನ್ನೊಂದು ಏನು ಗೊತ್ತಾ, ನೀವು ಕಲಿಬೇಕಾದ್ರೆ
ನಾನು AI ಟೂಲೇ ಜನರೇಟ್ ಮಾಡಿಸ್ಬಿಡ್ಬೋದು. ಈಗ ವೆಬ್ಸೈಟ್ ಮಾಡ್ತಾ ಇದ್ದೀರಾ, ವೆಬ್ಸೈಟ್ ಮಾಡೋದು ಹೇಗೆ ಅಂತ ಕಲಿತಿದ್ದೀರಾ, ಸುಮ್ಮನೆ AI ಟೂಲ್ಗೆ ಹೋಗ್ಬಿಟ್ಟು ಜನರೇಟ್ ದಿಸ್ ವೆಬ್ಸೈಟ್ ಅಂತ ಕೊಡಬೇಡಿ. ನೀವು ಮಾಡಿ ಫಸ್ಟು ಕಲ್ತ್ಕೊಳ್ಳಿ ಕರೆಕ್ಟಾಗಿ. ಕಲ್ತ್ಕೊಂಡಾದ್ಮೇಲೆ AI-ನ ನೀವೇನು ಕಲ್ತಿದ್ದೀರಾ ಅದನ್ನ 10x ಆಗಿ ತೋರಿಸ್ಕೊಳ್ಳೋಕ್ಕೆ, 10x ಆಗಿ ಯೂಸ್ ಮಾಡೋಕ್ಕೆ AI-ನ ಯೂಸ್ ಮಾಡಿ. ಓಕೆ, ದಟ್ ಈಸ್ ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಇನ್ನೊಂದು ಏನು, ಆ್ಯಂಡ್ ಇದೆಲ್ಲ ಮಾಡಬೇಕಾದ್ರೆ ನೀವು, ನಾನು ಆವಾಗಲೇ ಹೇಳ್ದಂಗೆ ಫ್ರಂಟ್ ಎಂಡು, ಬ್ಯಾಕ್ ಎಂಡು ಇದರೆಲ್ಲ ಸಪ್ರೇಟಾಗಿ ಅದೊಂದೇ ಕಲಿತೀನಿ ಅಂತ ಸ್ಪೆಷಲಿಸ್ಟ್ ಆಗೋ ಬದಲು ಆದಷ್ಟು ಜನರಲಿಸ್ಟ್ ಆಗಕ್ಕೆ ಟ್ರೈ ಮಾಡಿ. ನಂಗೆ ಎಲ್ಲ ಗೊತ್ತು, ನಂಗೆ ಸರ್ಫೇಸಲ್ಲಿ ಗೊತ್ತು, ಇದ್ರ ಜೊತೆ ನಾನು AI ಯೂಸ್ ಮಾಡಿಕೊಂಡು ಅಲ್ವೇ 10x ಇಂಜಿನಿಯರ್. ಸೊ ಈ ಥರ ಆದಷ್ಟು ಇರಿ. ಸೊ ಅಂಥವ್ರಿಗೆ ಜಾಸ್ತಿ ಡಿಮ್ಯಾಂಡ್ ಆಯ್ತಾ ಮುಂದೆ. ಅವ್ರಿಗೆ ಲೈಕ್ ತುಂಬ ಎಲ್ಲ ಡೀಪಾಗಿ ಗೊತ್ತಿರಲ್ಲ, ಬಟ್ ಮೇಲ್ಮೇಲೆ ಗೊತ್ತಿರುತ್ತೆ. AI ಯೂಸ್ ಮಾಡಿಕೊಂಡು ಡೀಪಾಗೂ ಮಾಡೋಷ್ಟು ತಿಳ್ಕೊಬಿಡ್ತಾರೆ, ಅವರು ಮಾಡಿಬಿಡ್ತಾರೆ. ಸೊ ಇಂಥವ್ರಿಗೆ ಜಾಸ್ತಿ ಡಿಮ್ಯಾಂಡು. ಸೊ ನಾನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದಾಗ ನಿಮಗೂ ಅದನ್ನೇ ಸಜೆಸ್ಟ್ ಮಾಡೋದು, ಎಲ್ಲ ಡೊಮೇನ್ಸ್ನು ಎಕ್ಸ್ಪ್ಲೋರ್ ಮಾಡಿ, ಎಲ್ಲಾನು ಸರ್ಫೇಸಲ್ಲಿ ತಿಳ್ಕೊಳ್ಳಿ. ಈಗ ನನ್ನೇ ಕೇಳಿದ್ರು ನಂಗೆ ಎಲ್ಲ ಸರ್ಫೇಸಲ್ಲಿ ಗೊತ್ತು, ಬಟ್ ನಾನು AI ಯೂಸ್ ಮಾಡ್ಕೊಂಡು ಅದ್ರಲ್ಲಿ ಬಿಲ್ಡು ಮಾಡ್ಬೋದು. ನಾನು ಮಾಡೋಕ್ಕಾಗಲ್ಲ ಅನ್ನೋದು ಆಲ್ಮೋಸ್ಟ್ ಯಾವುದೂ ಇಲ್ಲ ಥರ. ಲೈಕ್ ರಿಸರ್ಚ್ ವರ್ಕ್ ಆ ರೇಂಜ್ಗೆಲ್ಲ ಬಿಟ್ಬಿಟ್ಟು ನಾನು ಹೇಳ್ತಾ ಇರೋದಾಯ್ತಾ. ಅಂಡ್ ನೆಕ್ಸ್ಟ್ ಏನಂದ್ರೆ, ನೀವೇನು ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡ್ತೀರಾ ಅಲ್ವಾ, ಅದನ್ನ ಲಿಂಕ್ಡ್ಇನ್ ಮತ್ತೆ X ಅಲ್ಲಿ ಪೋಸ್ಟ್ ಮಾಡಿ. ಫಸ್ಟು ಗಿಟಬ್ಗೆ ಹಾಕಬೇಕು. ಗಿಟಬ್ ಆದಮೇಲೆ ಆ ಗಿಟಬ್ ಲಿಂಕ್ ಮತ್ತೆ ಗಿಟಬ್ ಲೈವ್ ಲಿಂಕ್ ಏನಿದೆ ಅದನ್ನ ಲಿಂಕ್ಡ್ಇನ್, ಗಿಟಬಲ್ಲಿ X ಅಲ್ಲೆಲ್ಲ ಪೋಸ್ಟ್ ಮಾಡಿದ್ರೆ ನಿಮಗೆ ಗೊತ್ತಿಲ್ಲ ಅದು ಎಷ್ಟು ಜನಕ್ಕೆ ರೀಚ್ ಆಗ್ಬೋದು, ಯಾರಿಗೆ ರೀಚ್ ಆಗ್ಬೋದು, ಯಾರಿಂದ ನಿಮಗೆ ಒಂದು ಆಪರ್ಚುನಿಟಿ ಬರ್ಬೋದು. ಸೊ ಆ ಥರ ಒಂದು ಪವರ್ ಇದೆ ಸೋಷಿಯಲ್ ಮೀಡಿಯಾಗೆ. ಆ ಥರ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಳ್ಳಿ. ಅದ್ರ ಬದಲು ಯಾವ್ದಾವುದೋ ರೀಲ್ಸ್ ನೋಡಿಕೊಂಡು, ಲಾಗ್ಸ್ ಅಂತೆ ಬೇರೆಯವ್ರದ್ದು, ಅದನ್ನ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ದಟ್ ವಿಲ್ ಬಿ ಮೈ ಸಜೆಷನ್ ಆಸ್ ಎ ಬ್ರದರ್, ಆಯಿತಾ. ನಿಮ್ಗೆ ಇವಾಗ ಗೊತ್ತಾಗಲ್ಲ, ಬಟ್ ನೀವು ಹೋದ್ಮೇಲೆ ರಿಗ್ರೆಟ್ ಮಾಡ್ತೀರಾ ನೋಡಿ, ಒಂದು 4 years ಆದಮೇಲೆ ಅಥವಾ 2 years ಆದಮೇಲೆ. ಅವಾಗ ರಿಗ್ರೆಟ್ ಮಾಡು ಏನು ಯೂಸ್ ಆಗಲ್ಲ, ಆಗಲೇ ಹೊಟ್ಟೋಗಿರುತ್ತೆ ಟೈಮ್. ಸೊ ದಟ್ ಈಸ್ ವೈ ಐ ಆಮ್ ಟೆಲ್ಲಿಂಗ್ ಯು, ನಿಮ್ಮ ಟೈಮ್ ಇಸ್ ದ ಮೋಸ್ಟ್ ಪ್ರಿಷಿಯಸ್ ಥಿಂಗ್ ದಟ್ ಯು ಹ್ಯಾವ್. ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಯೂಸ್ ಮಾಡಿಕೊಂಡು ನೀವೇನಾದರೂ ಅಪ್ಸ್ಕಿಲ್ ಆಗ್ತಾ ಇದ್ರೆ, ಯಾವ AI ಎಲ್ಲ ಏನೋ ಎಕ್ಸ್ಟ್ರಾ AGI ಬಂದ್ರೂ ನಿಮ್ಮನ್ನ ಅಷ್ಟು ಈಸಿಯಾಗಿ ರಿಪ್ಲೇಸ್ ಮಾಡಲ್ಲ. ಫಾರ್ ದ ರೈಟ್ ಸ್ಕಿಲ್ಸ್, and if that person with the right skills is skilled enough, ಅವ್ರಿಗೆ ಡಿಮ್ಯಾಂಡ್ ಇದ್ದೇ ಇರುತ್ತೆ. ದಟ್ ಈಸ್ ದ ಕನ್ಕ್ಲೂಷನ್ ಆಫ್ ದಿಸ್ ವಿಡಿಯೋ. ನಿಮ್ಗೆ ಯಾರೇ ಫ್ರೆಂಡ್ ಬಂದ್ಬಿಟ್ಟು AI ರಿಪ್ಲೇಸ್ ಮಾಡ್ತಾ ಯಾಕೆ ಕಲಿತೀಯಾ, AI ರಿಪ್ಲೇಸ್ ಮಾಡ್ತೀವಿ, ಒಂದು ಪೈಥಾನ್ ಕೋರ್ಸ್ ವೇಸ್ಟು, ಈ ಥರ ಎಲ್ಲ ಹೇಳಿದ್ರೆ ನೀವು ಹೇಳಿ ಅವ್ರಿಗೂ ಸ್ವಲ್ಪ ಮೋಟಿವೇಟ್ ಮಾಡಿಬಿಟ್ಟು ಅವ್ರಿಗೂ ಕಲಿಯಕ್ಕೆ ಹೇಳಿ. AI ರಿಪ್ಲೇಸ್ ಮಾಡುತ್ತೆ, ಹೌದು ನಿಜ, ಬಟ್ ಬ್ರೋ ಕೇಳು, ಏನಂದ್ರೆ ನೀನೇನಾದ್ರು ಓದ್ಲಿಲ್ಲ ಅಂದ್ರೆ ನಿನ್ನ ರಿಪ್ಲೇಸ್ ಮಾಡೇ ಮಾಡುತ್ತೆ. ಓದಿದ್ರೆ ವಿ ಸ್ಟಿಲ್ ಹ್ಯಾವ್ ಎ ಚಾನ್ಸ್, ರೈಟ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೋಟಿವೇಟ್ ಮಾಡ್ಬಿಟ್ಟು ಅವ್ರನ್ನ ಇದು ಮಾಡಿ ಅವ್ರಿಗೆ ವಿಡಿಯೋನ ನೋಡೋಕೆ ಹೇಳಿ. ಆ್ಯಂಡ್ ಯಾವುದೇ ರೀತಿ ಡೌಟ್ಸು, ನಿಮಗೆ ಇನ್ನು ಮುಂದೆ ಯಾವ ಥರ ವೀಡಿಯೋಸ್ ಬೇಕು, ಇದನ್ನೆಲ್ಲ ನೀವು ಕಮೆಂಟ್ ಸೆಕ್ಷನ್ ಹಾಕೋದು ಮರಿಬೇಡಿ. ಡೌಟ್ಸ್ನ ನಾನಿಲ್ಲ ಅಂದ್ರೂ ಬೇರೆ ಯಾರಾದರೂ ಕಮ್ಯುನಿಟಿ ಮೆಂಬರ್ಸ್ಗೆ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡುವಂಥ ಚಾನ್ಸ್ ಇರುತ್ತೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಇಂಜಿನಿಯರಿಂಗ್ ಇನ್ ಕನ್ನಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ, ಲೈಕ್ ಮಾಡಿದ್ದೀರಾ ಅಂತ ಕೂಡ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. Until then, take care.